ಈಶ್ವರ ಮಾಡೋದೆಲ್ಲ ಅವಾಂತರ. ಅಯ್ಯಯ್ಯೋ ಕ್ಯಾತೆ ಬೇರೆ ಬರ್ತಾವನಲ್ಲಪ್ಪ. ಅವ್ನು ನಿಮ್ಗೆ ಗೊತ್ತ್ರಿ? ಗೊತ್ತಿಲ್ದೇನು, ಅವ್ನ್ ಬಾಳ ದೊಡ್ಡ ರೌಡಿ. ಅವ್ನ್ ಕೊಲ್ತೀನಿ ಇವನ್ ಕೊಲ್ತೀನಿ ಅನ್ನೋದೇ ಅವ್ನ್ ಕೆಲ್ಸ. ಹೆಂಗಸರು ಮಕ್ಳು ನೋಡಿದ್ರೆ ರಾತ್ರಿ ನಿದ್ದೆನೆ ಮಾಡಲ್ಲ. ನಮಸ್ಕಾರ ಅಣ್ಣ, ನಾನಣ್ಣ ಸುಬ್ರಹ್ಮಣ್ಯ, ಹುಬ್ಬಳ್ಳಿ ಹೊಲೆ ಮೊಟ್ಟೆದರ ಬಲೆ. ಬಹಳ ದಿವಸದಿಂದ ನೀನ್ ನೋಡ್ಬೇಕಂತಿದ್ದೆ ಅಣ್ಣ, ನಾನ್ ನಿನ್ ದೊಡ್ಡ ಫ್ಯಾನ್ ಅಣ್ಣ. ರೌಡಿಗಳಿಗೂ ಫ್ಯಾನ್ ಇರ್ತಾರೇನೋ? ಏನಣ್ಣ ಹಿಂಗಂತಿ? ಹುಡುಗಿಯರು ಬೀಳೋದ ರೌಡಿಗಳಿಗೆ? ಈಗ ನಿನ್ ಹುಡುಗನ ಹುಡುಗಿನ? ಯಾಕಣ್ಣ ಅಣ್ಣ ಅಣ್ಣ ಒಂದೇ ಒಂದು ಫೋಟೋ ತಗೊಂಡಿನಣ್ಣ. ಫೋಟೋ ತಾನೆ ಹೊಡ್ಕೋ. ಏನಾಗುತ್ತಿದೆ ಇಲ್ಲಿ? ಸುಬ್ಬ, ಆ ರೌಡಿ ಭದ್ರ ನಮಗ್ ರೋಫ್ ಆಗ್ತಿದ್ ಅನ್ಕಣೋ. ನಮ್ ಭಾವ ಇವ್ರ ಕೇಸ್ ಸೋತ್ಬಿಟ್ರಂತೆ, ಅದಕ್ಕೆ ನಮ್ ಭಾವನ್ ಕೈ ಕಾಲ್ ಮುರಿತೀನಿ ಅಂತಿದಾರ. ನಾ ಯಾರ? ಹುಬ್ಬಳ್ಳಿ ಹೊಲೆ ಮೊಟ್ಟೆದರ ಬಲೆ. ಮಾತಾಡ್ಕೊಂಡ್ ಬರ್ತೀನಿ. ಸುಬ್ಬ, ಈಗಾಗ್ಲೇ ಅವ್ನು ನಮ್ ಕೊಲೆ ಮಾಡಕ್ ರೆಡಿಯಾಗಿ ಬಂದಿದ್ದಾನೆ. ನೀನ್ ಹೋಗಿ ಕಿರಿಕ್ ಮಾಡ್ರೆ ಮನೆಗೆ ಬೆಂಕಿ ಹಚ್ಬಿಡ್ತಾನೆ. ಏನ್ರಿ ಅದು? ಎಷ್ಟ್ ಗಂಟೆಗೆ ಬರ್ತಾರೆ ನಿಮ್ ಯಜಮಾನ್ರು? ಇನ್ನ ಲೇಟ್ ಆಗತ್ತಂತೆ. ಅವ್ರು ಬರೋವರೆಗೂ ನಾನು ಇಲ್ಲಿಂದ ಕದ್ಲೋದಿಲ್ಲ. ಇವತ್ತು ಎರಡರಲ್ಲಿ ಒಂದು ನಿರ್ಧಾರ ಆಗ್ಲೇಬೇಕು. ಕೊಲ್ಲಬೇಕು ಅಂದ್ರೆ ಕಾಯ್ಲೇಬೇಕು. ಇದಾವ್ರ ನಾ ಏನೇ ನನ್ ರೇಂಜ್ ಏನೇ ತೋರಿಸ್ತಾನೆ. ಏನಂತೆ ಅದು? ಇವ್ರು ಸುಬ್ಬು ಅಂತ ನಮ್ಮ ಯಜಮಾನ್ ಎಲ್ಲಿದಾರಂತ ಇವ್ರಿಗೆ ಚೆನ್ನಾಗ್ ಗೊತ್ತು, ಕೇಳಿ. ಹೊರಲೆ ಯಾರ? ಈಗೇನಂತೀರಿ? ಶಂಸಿ ಮೇಡಮ್, ನಿಮ್ಗೆ ಇಂಥದ್ ಪರಿಚಯ ಇದೆ ಅಂತ ನನ್ ಖಂಡಿತವಾಗಿ ಗೊತ್ತಿರ್ಲಿಲ್ಲ. ಸೋಲು ಗೆಲುವು ಅನ್ನೋದೆಲ್ಲ ಇದ್ದಿದೆ ಮೇಡಮ್. ಕೇಸ್ ವೀಕ್ ಇತ್ತು, ಸೋಲ್ಬೇಕು ಅನ್ನೋದು ನನ್ನ ಹಣೆನಲ್ಲಿ ಬರ್ದಿತ್ತು. ನೀವೇನ್ ಮಾಡೋದಕ್ಕಾಗುತ್ತೆ? ದಯವಿಟ್ಟು ಕ್ಷಮಿಸಿ ಮೇಡಮ್. ಅಣ್ಣ ನಮಸ್ಕಾರ ಅಣ್ಣ. ಏನು ಮ್ಯಾಜಿಕ್ ಮಾಡ್ದೆ? ಆ ರೌಡಿ ಭದ್ರ ಯಾಕೋ ನೀನು ಭಯ ಪಟ್ಟ? ಇದಾವ್ರ ನಾನ ಬೇರೆ, ನನ್ ರೇಂಜೇ ಬೇರೆ. ಆ ರಾಮಚಂದ್ರಪ್ಪ ಸೈಟ್ ಮಾಡ್ತಿದ್ರು ಕಣೋ, ತಗೋಬೇಕು ಅಂತ ಎಷ್ಟು ಆಸೆ ಪಟ್ಟಿದೆ ಗೊತ್ತಾ? ಹೇಳಿದ್ರಲ್ಲ 30 ಲಕ್ಷ ಇದ್ದ ಸೈಟ್ ಈಗ 50 ಲಕ್ಷ ಆಗಿದೆ, ಕೊಡಲ್ಲ ಅಂತ ಗಲಾಟೆ ಮಾಡ್ತಾ ಇದ್ದಾನೆ. ಅವ್ರ ಅಪ್ಪಂದಂತ. ಹಲೋ, ಅಲ್ಲ ರಾಮಚಂದ್ರಪ್ಪ ಅವ್ರಿಗೆ ಏನಿದು ದಿಢೀರ್ ಬದಲಾವಣೆ? ನನ್ಗೊಂದು ಅರ್ಥ ಆಗ್ತಾ ಇಲ್ಲಪ್ಪ. ಅದೇನು ಅಂದ್ರೆ ನನ್ನ ಪಕ್ಕದಲ್ಲಿ ನನ್ನ ಶಿಷ್ಯ ಐತಲ್ಲ, ಅಲ್ಲಿಗ ಸೈಟ್ ವ್ಯಾಲ್ಯೂ 40 ಲಕ್ಷ 50 ಲಕ್ಷ ಇದೆ. ಈ ಸೈಟ್ ನ ನೀವು 30 ಲಕ್ಷಕ್ಕೆ ಮಾರಿದ್ರೆ ಮುಂದೆ ಸೈಟ್ ಮಾರಕ್ ಪ್ರಾಬ್ಲಮ್ ಆಗುತ್ತಲ್ಲ, ಅದಕ್ಕೆ ಆ ಸುದ್ದಿಗೆ ಹೋಗ್ಲಿಲ್ಲ. ಈಗೇನ್ ಸರ್ ಟೋಕನ್ ಅಡ್ವಾನ್ಸ್ ಕೊಟ್ಬಿಡ್ಲಾ? ಬೇಡ, ಒಟ್ಟಿಗೆ 30 ಲಕ್ಷ ಕೊಡಿ, ರಿಜಿಸ್ಟರ್ ಮಾಡ್ಕೊಟ್ಬಿಡ್ತೀನಿ. ಸರ್, ನೀವು ಹೇಳಿದ ಕೆಲಸ ಮಾಡಿದ್ದೀನಿ, ನಾ ಬರ್ತೀನಿ ಸರ್. ಆಲ್ರೆಡಿ ನಿನ್ನ 3 ಸರ್ತಿ ಬೇಲ್ ಮೇಲೆ ಬಿಡಿಸಿದ್ದೀನಿ. ಇನ್ನೊಂದ್ಸಲಿ ಇದೇ ತರ ಕೆಲಸ ಮಾಡಿದ್ರೆ ತಗೊಂಡೋಗಿ ಪರ್ಮನೆಂಟ್ ಆಗಿ ಜೈಲಲ್ಲಿ ಹಾಕ್ಬಿಡ್ತೀನಿ. ಸರ್ ನಾನೇನ್ ಮಾಡಿದ್ದೀನಿ ಹೇಳಿ ಸರ್? ತಾಲೂಕ್ ಆಫೀಸ್ ರಂಗಪ್ಪನಿಗೆ ಬೆದರಿಕೆ ಹಾಕಿದ್ಯಾ, ಸರ್ಕಾರಿ ಅವಳಿಗೆ ಬೆದರಿಕೆ ಹಾಕಿದ್ಯಾ, ರಿಯಲ್ ಎಸ್ಟೇಟ್ ಓನರ್ ರಾಮಚಂದ್ರಪ್ಪಂಗೆ ಸಾಯಿಸ್ತೀನಿ ಅಂತ ಹೇಳಿದ್ಯಾ. ಇಷ್ಟಕ್ಕೆಲ್ಲ ಕಾರಣ ನಿನ್ ಶಿಷ್ಯ ಸುಬ್ಬ ಅಂತಾನೆ ನಮಗ್ ಗೊತ್ತಾಗಿದೆ. ಅದನ್ನ ಹೇಳಿ ಸರ್. ನನ್ನ ಹೆಸರಲ್ಲಿ ಇವ್ನು ಏನೇನ್ ಮಾಡಿದ್ರೆ ನಂಗೆಲ್ಲ ಗೊತ್ತಾಗಿದೆ. ಮೊದ್ಲು ಇನ್ ಮೊಬೈಲ್ ತೆಗೆದು ನೋಡಿ. ಏನು ಕ್ಯಾತನ್ ಜೊತೆ ನಿನ್ ಫೋಟೋ? ನಮ್ ಗುರುಗಳಲ್ರಿ, ಅದು ಫೋಟೋ ಕಳ್ಸ್ಕೊಂಡನಿ. ಸಾಫ್ ಸೀದಾ ಹೇಳ್ಬಿಡು, ಈ ಫೋಟೋ ತೋರಿಸಿ ಎಷ್ಟು ಜನಕ್ಕೆ ಟೋಪಿ ಹಾಕಿದ್ಯಾ? 3-4 ಮಂದಿ ಹೋದಾಗನ್ರಿ, ಅವ್ರಿಂದ ಕೆಲಸನೂ ಆಗ್ಯಾವ. ನೋಡಿ ಸರ್, ಇವ್ರ ಬಾಯಲ್ಲೇ ಬಂತಲ್ಲ, ನಾನೀಗ ರೌಡಿಸಂ ಬಿಟ್ಬಿಟ್ಟಿದ್ದೀನಿ. ಇಂಥ ಪುಡಿ ರೌಡಿಗಳು ನನ್ನ ಹೆಸರು ಕೆಲಸ ಮಾಡಿದ್ರೆ ನನ್ನ ಹೆಸರು ಮಾಡಕ್ಕಾಗುತ್ತೆ? ಇವ್ರು ಹೇಳ್ತಿರೋದು ನಿಜ ಆಯ್ತಲ್ಲ ಸರ್? ಪೊಲೀಸ್ ಕಮಿಷನ್ ಮಾತು ಕೇಳ್ಕೊಂಡು ನಾನು ರೌಡಿಸಂ ಬಿಟ್ಟಿದ್ದೀನಿ. ಇಂಥ ಪುಡಿ ರೌಡಿಗಳು ಎಲ್ಲಾ ಕಡೆ ಇರ್ತಾರೆ, ನನ್ನ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಾರೆ. ನೀವು ನನಗೆ ಪ್ರೊಡಕ್ಷನ್ ಕೊಡ್ಬೇಕು, ಇಲ್ಲಾಂದ್ರೆ ನೇರವಾಗಿ ಕಮಿಷನ್ ಹತ್ರ ಮಾತಾಡ್ತೀನಿ. ಆಯ್ತು, ನೀನು ಹೋಗಪ್ಪ, ನಾನು ವಿಚಾರಿಸ್ಕೊಂತೀನಿ. ಅಯ್ಯಯ್ಯೋ, ನೀನ್ ಹೋಗಪ್ಪ. ಅಲ್ಲ ಇನ್ಸ್ಪೆಕ್ಟ್ರೆ, ಕೇಸ್ ವಿಚಿತ್ರವಾಗಿ ಟ್ವಿಸ್ಟ್ ಅಂಡ್ ಟರ್ನ್ ತಗೊಂಡ್ಬಿಡ್ತಲ್ಲ. ಏನಿಲ್ಲ, ಕೇಸ್ ಸಿಂಪಲ್ ಆಗಿದೆ. ಏನ್ ಇನ್ಸ್ಪೆಕ್ಟ್ರೆ ಹಿಂಗೆ ಹೇಳ್ಬಿಟ್ರಿ? ಖ್ಯಾತ ರೌಡಿಸಂ ಬಿಟ್ಟಿದ್ದಾನೆ, ಅವನ ಹೆಸರು ಹೇಳ್ಕೊಂಡು ಮರಿ ಶಿಷ್ಯ ಅಂದ್ರು ಮೆರೀತಾ ಇದ್ರು. ಅವರೆಲ್ಲ ನಮ್ ಕೈಗೆ ಸಿಕ್ಕಿದ್ದಾರೆ. ಯಾರಿ? ಇನ್ಯಾರು? ನೀನೆ. ನಿನ್ನ ಈಗಿಂದ ಈಗಲೇ ಅರೆಸ್ಟ್ ಮಾಡ್ತಾ ಇದ್ದೇನೆ.